ಬೆಂಗಳೂರಿನಲ್ಲಿ ಯುವಕನ ಕಿಡ್ನಾಪ್ ಮಾಡಿ 2.5 ಕೋಟಿಗೆ ಬೇಡಿಕೆಯನ್ನ ಇಡಲಾಗಿದೆ. ಕಿಡ್ನಾಪ್ ಮಾಡಿದವರ ಪೈಕಿ 4 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯುವಕನನ್ನ ಕಿಡ್ನಾಪ್ ಮಾಡಿ 2.5 ಕೋಟಿಗೆ ಬೇಡಿಕೆಯನ್ನ ಇಡಲಾಗಿದೆ. ಕಿಡ್ನಾಪ್ ಮಾಡಿದವರ ಪೈಕಿ 4 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. 8 ದಿನ ಕೂಡಿ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟು ಹಲ್ಲೆ ಮಾಡಿದ ಆರೋಪಿಗಳು. ದುಬೈನಲ್ಲಿ ಕೆಲಸ ಮಾಡುತ್ತಿದ್ದ ಬೆಂಗಳೂರು ಮೂಲದ ಲಾರೆನ್ಸ್ ಕಿಡ್ನಾಪ್. ಜುಲೈ 15ರಂದು ಬೆಂಗಳೂರಿಗೆ ಬಂದಾಗ ಪ್ರತಿಷ್ಠಿತ ಹೋಟೆಲ್ನಲ್ಲಿದ್ದ ಲಾರೆನ್ಸ್ ಆ ಸಂದರ್ಭದಲ್ಲಿ ಕಿಡ್ನಾಪ್ ಅನ್ನ ಮಾಡಲಾಗಿದೆ. ಈ ವೇಳೆ ಸ್ನೇಹಿತೆ ಮಹಿಮಾ ಎಂಬಾಕೆ ಹೊರಗೆ ಬಾ ಮಾತನಾಡಬೇಕು ಅಂತ ಹೇಳಿದ್ದಾಳೆ. ಹೊರಬಂದ ಲಾರೆನ್ಸ್ನನ್ನ 3 ಅಪರಿಚಿತರು ಕಿಡ್ನಾಪ್ ಅನ್ನ ಮಾಡಿದ್ರು. ಬಳಿಕ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕೂಡಿ ಹಾಕಿದ್ರು. ಮೊದಲು 50 ಲಕ್ಷ, ನಂತರ 2.5 ಕೋಟಿಗೆ ಬೇಡಿಕೆ ಇಟ್ಟು ಹಲ್ಲೆಯನ್ನ ಮಾಡ್ತಿದ್ರು. ಇದೇ ವೇಳೆ ಮಗನ ಕಾಣೆಯಾಗಿರುವ ಬಗ್ಗೆ ಲಾರೆನ್ಸ್ ತಾಯಿ ದೂರನ್ನು ಕೂಡ ಕೊಡ್ತಾರೆ. ಪೊಲೀಸ್ ಶೋಧ ವಿಚಾರ ತಿಳಿದು 8 ದಿನದ ಬಳಿಕ ಲಾರೆನ್ಸ್ನನ್ನ ರಿಲೀಸ್ ಮಾಡ್ತಾರೆ. ಈ ಸಂಬಂಧ ಮಹಿಮಾ, ಶಾಕಿಬ್, ಸುರೇಶ್, ಆಸಿಫ್, ಅಲ್ತಾಫ್, ಸುಹೇಲ್, ಸಲ್ಮಾನ್ ವಿರುದ್ಧ ಪೊಲೀಸರಿಗೆ ದೂರನ್ನ ಲಾರೆನ್ಸ್ ನೀಡಿದ್ದಾನೆ. 4 ಆರೋಪಿಗಳನ್ನ ಬಂಧಿಸಿ ಅಶೋಕ್ ನಗರ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಸದ್ಯಕ್ಕಂತೂ 4 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. 8 ದಿನ ಕೂಡಿ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟು ಲಾರೆನ್ಸ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಮೊದಲು ಲಾರೆನ್ಸ್ನ ಸ್ನೇಹಿತೇನಿದ್ದಾಳೆ ಮಹಿಮಾ ಎಂಬಾಕೆ ಹೊರಗೆ ಬಾ ಮಾತನಾಡಬೇಕು ಅಂತ ಹೇಳಿದ್ದಾಳೆ. ಈ ಸಂದರ್ಭದಲ್ಲಿ 3 ಅಪರಿಚಿತರು ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ ಹಲ್ಲೆಯನ್ನು ಮಾಡಿದ್ದಾರೆ, ಕಿರುಕುಳವನ್ನ ನೀಡಿದ್ದಾರೆ ಅಂತ ಸದ್ಯಕ್ಕೆ ಲಾರೆನ್ಸ್ ಆರೋಪವನ್ನ ಮಾಡ್ತಿದ್ದಾರೆ. ನಾವು ಹೋಗೋಕ್ಕಿಂತ ಮುಂಚೆನೇ ಆ ಜಾಗವನ್ನು ಆರೋಪಿಗಳು ಮಿಸ್ಸಿಂಗ್ ಆಗಿರೋ ವ್ಯಕ್ತಿ ಜೊತೆಗೆ ಖಾಲಿ ಮಾಡಿದರು. ಮುಂದೆ ಒಂದು ಕಡೆ ಆತನಿಗೆ ಬಿಟ್ಟು ಓಡೋದು. ಅಲ್ಲಿಂದ ಆತನಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ಸೆಟಲ್ ಮಾಡಿಸಿ ಆತನಿಗೆ ವಿಚಾರಣೆ ಮಾಡಿದಾಗ ಅವತ್ತು ನೈಟು ಆತನ ಗೆಳತಿ ಫೋನ್ ಮಾಡಿಬಿಟ್ಟು ನಾನೊಂದು ಕ್ಯಾಬ್ ಬುಕ್ ಮಾಡಿದ್ದೀನಿ, ನೀನು ಬಾ ಒಂದು ಕಡೆ ಹೋಗೋಣ ಅಂತ ಬುಕ್ ಮಾಡ್ತಾಳೆ. ಆತ ಗೆಳತಿನ ನಂಬಿಬಿಟ್ಟು ಬಂದು ಗಾಡಿಯಲ್ಲಿ ಐಡೆಂಟಿಫೈ ಮಾಡಿಸ್ಕೊಂಡು ಇದು ನಾನೇ ನನಗೋಸ್ಕರನೇ ಬುಕ್ ಮಾಡಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಮುಂದೆ ಹೋಗಿ ಆ ಕ್ಯಾಬ್ನಲ್ಲಿ ಡ್ರೈವರ್ ಜೊತೆಗೆ ಒಂದಿಬ್ಬರು ಬಂದು ಕೂತ್ಕೊಂಡು ಆತನ ಫೋನ್ ತಗೊಂಡು ಅವ್ರು ಹೋಗಬೇಕಾಗಿರೋ ಕಡೆ ಹೋಗದೆ ಇನ್ನೊಂದು ಕಡೆ ಆತನಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಸುಮಾರು 3-4 ದಿನ ಆತನಿಗೆ ಒಂದು ರೂಮ್ ಥರ ಮಾಡಿಬಿಟ್ಟು ಅಪಾರ್ಟ್ಮೆಂಟ್ ಥರ ಮಾಡಿಬಿಟ್ಟು ಅಲ್ಲಿ ಇಟ್ಕೊಂಡು ಆತನ ಕಡೆಯಿಂದ ದುಡ್ಡಿನ ಡಿಮಾಂಡ್ ಮಾಡ್ತಾರೆ. 3-4 ದಿನದಲ್ಲಿ ಬೇರೆ ಬೇರೆ ರೀತಿ ಅವರು ಇದನ್ನು ಪ್ರಯೋಗ ಮಾಡಿ ಬೇರೆ ಬೇರೆ ರೀತಿ ಕೇಳುವಂಥ ಪ್ರಯೋಗ ಮಾಡ್ತಾರೆ. ಹೆದರಿಸ್ಕೊಂಡು ಕೇಳ್ತಾರೆ, ಮೋಸ ಮಾಡಿ ಕೇಳ್ತಾರೆ, ಮೊಬೈಲ್ನಲ್ಲಿ ಏನಾದರೂ ಡೀಟೇಲ್ಸು ಸಿಗುತ್ತಾ ಆ ರೀತಿನೂ ಕೇಳ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಈ ಪ್ರಕರಣದಲ್ಲಿ ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಸದ್ಯಕ್ಕೆ 4 ಅರೆಸ್ಟ್ ಮಾಡಿದ್ದಾರೆ. ಅವರ ವಿಚಾರಣೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಪೊಲೀಸರು? ಕಳೆದ ಕೆಲವು ದಿನಗಳ ಹಿಂದೆ ಏನು ದುಬೈನಿಂದ ಬೆಂಗಳೂರಿಗೆ ಬಂದಿದ್ದಂತಹ ಲಾರೆನ್ಸ್ ಎನ್ನುವಂತಹ ಯುವಕನನ್ನ ಆಕೆ ಸ್ನೇಹಿತೆ ಮಾತನಾಡಬೇಕು ಅಂತ ಹೇಳುವ ಒಂದು ನೆಪದಲ್ಲಿ ಆತನನ್ನ ಹೊರಗಡೆ ಕರೆಸ್ತಾಳೆ. ಇಬ್ರು ಬಂದಂತವ್ರು ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂಡು ಹೋಗುವ ವೇಳೆಯಲ್ಲಿ ಆತನನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಹೋಗುವಂತಹ ರಸ್ತೆ ಮಾರ್ಗ ಮಧ್ಯದಲ್ಲಿ ಇನ್ನಿಬ್ರು ಯುವಕರು ಬಂದು ಈ ಒಂದು ಕಾರಲ್ಲಿ ಕೂತ್ಕೊಂಡು ಹೋಗ್ತಾರೆ. ಹೋಗುವಂತ ವೇಳೆಯಲ್ಲಿ ಒಂದು ರೂಮ್ಗೆ ಕರ್ಕೊಂಡೋಗಿ ಆತನನ್ನ ಕೂಡಕ್ಕೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಈ ಸಹಜವಾಗಿ ಆತಂಕ ಆಗುತ್ತೆ ಆತನಿಗೆ. ಸ್ನೇಹಿತೆ ಆಗಿದ್ದ ಕಾರಣ ಜೊತೆಲಿ ಬಂದಿದ್ದಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿ ಭಯಗೊಳ್ತಾನೆ. ಸೊ ಇವರೇನು ಅದಾದ ನಂತರ ಆತನ ಬಳಿ ಹಣ ಇರೋದಿಲ್ಲ, ಕನ್ವಿನ್ಸ್ ಮಾಡ್ತಾನೆ. ಆದ್ರೂ ಕೂಡ ಅವರಿಬ್ರು ಹಣಕ್ಕೆ ಡಿಮ್ಯಾಂಡ್ ಮಾಡಿ 2-3 ದಿನಗಳ ಕಾಲ ಆತನನ್ನ ಕೂಡಿ ಹಾಕ್ತಾರೆ. ಜೊತೆಗೆ ಮಗ ವಾಪಸ್ ಬಂದಿಲ್ಲ ಅಂತ ಹೇಳಿ ಪೋಷಕರು ಆತಂಕಗೊಂಡಾಗ ಈತ ಪಕ್ಕದ ಮನೆಯವರ ಒಂದು ಫೋನ್ ಅನ್ನ ತೆಗೆದುಕೊಂಡು ತನ್ನ ಪೋಷಕರಿಗೆ ತನ್ನನ್ನ ಈ ರೀತಿಯಾಗಿ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪೊಲೀಸರಿಗೆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ನಂಬರ್ನ ಟ್ರೇಸ್ ಔಟ್ ಮಾಡಿದಾಗ ಲೊಕೇಶನ್ ಆಧಾರದ ಮೇಲೆ ಲಾರೆನ್ಸ್ ಎನ್ನುವಂತಹ ಯುವಕನನ್ನ ಏನೋ ಒಂದು ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾರೆ. ಅಷ್ಟೊತ್ತಿಗಾಗ್ಲೇ ಆತನನ್ನ ಕರ್ಕೊಂಡು ಬಂದು ಅವರು ಪೊಲೀಸರಿಗೆ ವಿಚಾರ ಗೊತ್ತಾಗಿದೆ ಅಂತ ಹೇಳಿ ಅವರು ಬಿಟ್ಟು ಎಸ್ಕೇಪ್ ಆಗ್ತಾರೆ. ಸೊ ಘಟನೆಗೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಸುವಾಜ್, ಮೊಹಮ್ಮದ್ ಆಶಿಫ್ ಸೇರಿದಂತೆ 4 ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಉಳಿದ ಆರೋಪಿಗಳ ಪತ್ತೆಗಾಗಿ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಈತನ ಬಳಿ ಹಣ ಇದೆ ಅನ್ನುವಂತಹ ಕಾರಣಕ್ಕೆ ಸ್ನೇಹಿತೆ ಈ ರೀತಿಯಾಗಿ ಮಾಡಿರುವಂತದ್ದು. ಸದ್ಯ ಈಗ ಪೊಲೀಸರ ತನಿಖೆಯಿಂದ ಮತ್ತಷ್ಟು ವಿಚಾರಗಳು ತಿಳಿದು ಬರಬೇಕು. ಆರೋಪಿಗಳೆಲ್ಲರೂ ಕೂಡ ಬಹುತೇಕ ವಿಜಯಪುರದವರು ಅಂತ ಹೇಳಿ ತಿಳಿದು ಬಂದಿದೆ. ಆದ್ರೆ ಹಾಗೆಗೂ ಮತ್ತು ಈ ಆರೋಪಿಗಳಿಗೆ ಯಾವ ರೀತಿಯಾಗಿ ನೆಂಟು, ಈ ಹಿಂದೆ ಏನಾದ್ರು ಇದೇ ರೀತಿಯಾದಂತಹ ಕೃತ್ಯಗಳಲ್ಲಿ ಏನಾದ್ರು ಭಾಗಿಯಾಗಿ ಹಣದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರ ಅನ್ನುವಂತಹ ಅಥವಾ ದೂರು ದಾಖಲಾಗಿತ್ತ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.